ನಮಸ್ಕಾರ ಎಲ್ರಿಗೂ. ಇವತ್ತಿನ ಕಾರ್ಯಕ್ರಮದ ವಿಷಯ ಏನಂತ ನೀವು ತಿಳ್ಕೊಂಡ್ರಿ. ಟೈಮ್ ಮ್ಯಾನೇಜ್ಮೆಂಟ್. ಇದು PAF ಸಾಫ್ಟ್ ಸ್ಕಿಲ್ಸ್ ಗುರುಕುಲ ವತಿಯಿಂದ ನಾವು ನಿಮಗೆ ಸತತವಾಗಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ. ಇವಾಗ ಸ್ವಲ್ಪ ದಿನದಿಂದ ನನ್ನಿಂದ ಮಾಡೋದಕ್ಕಾಗ್ತಾ ಇಲ್ಲ, ಯಾಕಂದ್ರೆ ತುಂಬಾ ಟ್ರಾವೆಲಿಂಗ್ ಮಾಡ್ತಾ ಇದ್ದೀನಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗೆ. ಇವತ್ತಿನ ವಿಷಯ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಅದರ ಸರಿಯಾದ ಅರ್ಥ ಏನು, ಅದರ ಲಾಭಗಳೇನು, ಹಾಗೂ ವಿಶ್ವದಾದ್ಯಂತ ಉಪಯೋಗಿಸುವಂತಹ ಟೈಮ್ ಮ್ಯಾನೇಜ್ಮೆಂಟ್ ಮ್ಯಾಟ್ರಿಕ್ಸ್ ಏನದು, ಅದನ್ನ ನಾವು ಯಾವ ರೀತಿ ಅಳವಡಿಸ್ಕೋಬಹುದು, ಯಾವ ರೀತಿ ನಮ್ಮ ಜೀವನದಲ್ಲಿ ಉಪಯೋಗಿಸ್ಕೋಬಹುದು ಅನ್ನೋದನ್ನ ನೋಡೋಣ. ಇದು ಪ್ರೊಫೆಷನಲ್ಸ್ಗೆ ಬಹಳ ಉಪಯೋಗ ಆಗುತ್ತೆ, ಹಾಗೂ ಸ್ಟೂಡೆಂಟ್ಸ್ಗೂ ತುಂಬಾ ಉಪಯೋಗ ಆಗುವಂತ ಒಂದು ಕಾರ್ಯಕ್ರಮ. ಈಗ ಮೊದಲನೆಯದಾಗಿ, ವಾಟ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್? ಅದರ ಸರಿಯಾದ ಅರ್ಥ ಏನು? ನಾನು ಎಷ್ಟೋ ವರ್ಕ್ಶಾಪ್ಸ್ ಅಟೆಂಡ್ ಮಾಡಿದ್ದೀನಿ, ಎಷ್ಟೋ ಜನ ಟ್ರೈನರ್ಗಳು ಪಾಠ ಮಾಡೋದನ್ನ ನೋಡಿದ್ದೀನಿ. ಒಂದ್ ರೀತಿಯಾದಂತ ತಪ್ಪಾದ ಪರಿಕಲ್ಪನೆಯನ್ನ ಅವರು ಹೇಳ್ಕೊಡ್ತಾರೆ, ತಪ್ಪಾದ ಅರ್ಥವನ್ನ ಹೇಳ್ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಮ್ಯಾನೇಜ್ಮೆಂಟ್ ಅನ್ನೋ ವರ್ಡ್ ನ ನಾವು ಟೈಮ್ ಜೊತೆ ಸೇರಿಸ್ಕೊಂಡಾಗ ಕೆಲವ್ರು ಏನ್ ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ, ಟೈಮ್ ನ ನಾವು ಕಂಟ್ರೋಲ್ ಮಾಡಬಹುದು, ಟೈಮ್ ನ ನಾವು ಇನ್ಫ್ಲೂಯೆನ್ಸ್ ಮಾಡಬಹುದು, ಅದು ನಮ್ಮ ಕಂಟ್ರೋಲ್ ನಲ್ಲಿ ಇದೆ ಅನ್ನೋ ರೀತಿನಲ್ಲಿ ಹೇಳ್ಕೊಡ್ತಾರೆ. ಇದು ಬಹಳ ತಪ್ಪು. ಯಾಕೆ ಅಂತ ಹೇಳಿದ್ರೆ, ಟೈಮ್ ಕೆನಾಟ್ ಬಿ ಮ್ಯಾನೇಜ್ಡ್. ಟೈಮ್ ಯಾರಾದ್ರೂ ಮ್ಯಾನೇಜ್ ಮಾಡಕ್ಕಾಗತ್ತಾ? ಇಲ್ಲ, ಅದ್ರ ಪಾಠಕ್ಕೆ ಸತತವಾಗಿ ಹೋಗ್ತಾ ಇರುತ್ತೆ. ಭಗವಂತ ಒಬ್ಬನ್ ಬಿಟ್ರೆ ಬೇರೆ ಯಾರಿಂದಾನು ಟೈಮ್ ನ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾದಂತ ಅರ್ಥ ಏನು? ಮ್ಯಾನೇಜಿಂಗ್ ಅವರ್ ಟಾಸ್ಕ್ಸ್, ಅವರ್ ಆಕ್ಟಿವಿಟೀಸ್, ಅಂದ್ರೆ ಮ್ಯಾನೇಜಿಂಗ್ ಅವರ್ ಸೆಲ್ಸ್ ವಿತ್ ಇನ್ ದ ಅವೈಲಬಲ್ ಟೈಮ್. ಎಲ್ರಿಗೂ ಇರೋದು ಒಂದೇ ಕಾಲಾವಧಿ, ದಿನದಲ್ಲಿ 24 ಗಂಟೆ ಅಂತ ಹೇಳಿದ್ರೆ ನನಗೂ 24 ಗಂಟೆನೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸರ್ಗೂ 24 ಗಂಟೆನೆ, ಅಮೆರಿಕದ ಪ್ರೆಸಿಡೆಂಟ್ ಆದಂತ ಜೋ ಬೈಡನ್ ಅವ್ರಿಗೂ 24 ಗಂಟೆನೆ. ಇದು ಯಾರಿಗೂ ಹೆಚ್ಚು ಕಡಿಮೆ ಆಗೋದಿಲ್ಲ. ಆದ್ರೆ ಆ ಇರೋವಂತ ಸಮಯದಲ್ಲಿ ನಮ್ಮನ್ನ ನಾವು ಹೇಗ್ ಮ್ಯಾನೇಜ್ ಮಾಡ್ಕೋತೀವಿ ಅಂತೀವಲ್ಲ, ಅದನ್ನೇ ಟೈಮ್ ಮ್ಯಾನೇಜ್ಮೆಂಟ್ ಅಂತಾರೆ. ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಸರಿಯಾದಂತ ಅರ್ಥ ಇಲ್ಲಿ ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ನಮ್ಮನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡ್ಕೋತೀವಿ ಇರುವಂತ ಕಾಲಾವಧಿನಲ್ಲಿ ಅನ್ನೋದನ್ನ ನಾವು ಆಲೋಚನೆ ಮಾಡಿದಾಗ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಸೊ ವಾಟ್ ಇಸ್ ದ ಕರೆಕ್ಟ್ ಡೆಫಿನಿಷನ್? ಹಾಗಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ದ ಪ್ರೊಸೆಸ್ ಆಫ್ ಎಫೆಕ್ಟಿವ್ಲಿ ಪ್ಲಾನಿಂಗ್ ಅಂಡ್ ಪ್ರಯಾರಿಟೈಸಿಂಗ್. ಪ್ಲಾನಿಂಗ್ ಮಾಡೋದಕ್ಕೆ, ಪ್ರಯಾರಿಟೈಸ್ ಅಂದ್ರೆ ಯಾವುದು ನನಗೆ ಮೊದಲು ತುಂಬಾ ಮುಖ್ಯ ಅಂದ್ರೆ ಆದ್ಯತಾನುಸಾರವಾಗಿ ಅವರ್ ಆಕ್ಟಿವಿಟೀಸ್ ವಿತ್ ಇನ್ ದ ಅವೈಲಬಲ್ ಟೈಮ್ ಟು ಅಚೀವ್ ಮ್ಯಾಕ್ಸಿಮಮ್ ಪ್ರೊಡಕ್ಟಿವಿಟಿ ಅಂಡ್ ಎಫಿಷಿಯನ್ಸಿ. ಮ್ಯಾಕ್ಸಿಮಮ್ ಪ್ರೊಡಕ್ಟಿವಿಟಿ ಎಫಿಷಿಯನ್ಸಿ ಆಗೋದಕ್ಕೆ ನಮ್ಮ ಒಂದು ಕಾರ್ಯಗಳನ್ನ, ನಮ್ಮ ಕೆಲಸಗಳನ್ನ ಯಾವ ರೀತಿ ನಾವು ಪ್ರಯಾರಿಟೈಸ್ ಮಾಡ್ತೀವಿ, 1 2 3 4 ಅಂತ ಆರ್ಡರ್ ನಲ್ಲಿ ಹಾಕೋತೀವಿ, ಆಮೇಲೆ ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡ್ತೀವಿ, ಅದನ್ನ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಮುಖ್ಯವಾಗಿ ಎಫಿಷಿಯನ್ಸಿ ಅಂತ ಹೇಳಿದಾಗ ಯಾವಾಗ್ಲೂ ನಾವು ಒಂದು ವಿಚಾರ ಬಹಳ ಹುಷಾರಾಗಿ ಜ್ಞಾಪಕ ಇಟ್ಕೋಬೇಕು. ನಾವು ಕೆಲಸದಲ್ಲಿ ಎಫಿಷಿಯನ್ಸಿ ಅಂತ ಇದ್ದೀನಿ ನಾನು. ವಾಟ್ ಇಸ್ ದ ಮೀನಿಂಗ್ ಆಫ್ ಎಫಿಷಿಯನ್ಸಿ? ಲೆಸರ್ ಇನ್ಪುಟ್ ಮೋರ್ ಔಟ್ಪುಟ್, ಅಥವಾ ಲೆಸರ್ ಟೈಮ್ ಮೋರ್ ಔಟ್ಕಮ್ ಅಲ್ವಾ? ಈ ಎಫಿಷಿಯನ್ಸಿ ಅನ್ನೋದನ್ನ ನಾವು ಪರ್ಸನಲ್ ರಿಲೇಶನ್ಶಿಪ್ಸ್ ಅಂದ್ರೆ ನಮ್ಮ ಜನಗಳ ಜೊತೆ ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವಾಗ ವೆನ್ ಮೈ ವೈಫ್ ವಾಂಟ್ಸ್ ಟು ಟಾಕ್ ಟು ಮೀ ಆರ್ ಮೈ ಚೈಲ್ಡ್ ಇಸ್ ಶೇರಿಂಗ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ವಿತ್ ಮೀ, ಐ ಕೆನಾಟ್ ಬಿ ಎಫಿಷಿಯಂಟ್. ಇಷ್ಟೇ ಸಮಯ ಇದೆ, 4 ನಿಮಿಷದೊಳಗಡೆ ನಾನು ಇಷ್ಟು ಅಚೀವ್ ಮಾಡ್ಬಿಡ್ತೀನಿ, ಅಥವಾ ನೀನ್ ಈ 4 ನಿಮಿಷದಲ್ಲಿ ನೀನ್ ಏನೇನಿದೆಯೋ ಮನಸ್ಸಲ್ಲಿ ಎಲ್ಲ ಹೇಳಿ ಶೇರ್ ಮಾಡ್ಕೊಂಡು ಹೊಟ್ಟೋಗ್ಬಿಡ್ಬೇಕು ಅಂದಾಗ ಏನಾಗುತ್ತೆ, ಅದೊಂದು ಮೆಕ್ಯಾನಿಕಲ್ ಆದಂತ ಒಂದು ಪ್ರಕ್ರಿಯೆ ಆಗೋಗುತ್ತೆ. ಅದು ರಿಲೇಶನ್ಶಿಪ್ ಬಿಲ್ಡಿಂಗ್ ಗೆ ಉಪಯೋಗ ಆಗೋದಿಲ್ಲ. ಆದ್ರಿಂದ ನಾನು ಇಲ್ಲಿ ಎಫಿಷಿಯನ್ಸಿ ಅಂತ ಹೇಳಿದಾಗ ಐ ಆಮ್ ಟಾಕಿಂಗ್ ಅಬೌಟ್ ಮೈ ಆಕ್ಟಿವಿಟೀಸ್ ವಿಚ್ ಆರ್ ಪ್ರೊಫೆಷನಲ್ ಇನ್ ನೇಚರ್, ಅಥವಾ ಬೇರೆ ಯಾವ್ದಾದ್ರು ಆಕ್ಟಿವಿಟೀಸ್ ಇರ್ಬೋದು, ಡೆಫಿನೆಟ್ಲಿ ನಾಟ್ ರಿಲೇಟೆಡ್ ಟು ಮೈ ರಿಲೇಶನ್ಶಿಪ್ ವಿತ್ ಮೈ ನಿಯರ್ ಅಂಡ್ ಡಿಯರ್ ಒನ್ಸ್. ಇದು ಟೈಮ್ ಮ್ಯಾನೇಜ್ಮೆಂಟ್ ನ ಸರಿಯಾದಂತ ಅರ್ಥ. ಇವರೇ ನಮ್ಮ ಪ್ರೊಫೆಷನಲ್ ಗುರು ಡಾಕ್ಟರ್ ಸ್ಟೀಫನ್ ಕವೆ, ಮಹಾನುಭಾವ ಬರೆದಂತಹ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್, ಫಸ್ಟ್ ಥಿಂಗ್ಸ್ ಫಸ್ಟ್, ದ ಥರ್ಡ್ ಆಲ್ಟರ್ನೇಟಿವ್, ಪ್ರಿನ್ಸಿಪಲ್ ಸೆಂಟರ್ಡ್ ಲೀಡರ್ಶಿಪ್ ಅನ್ನೋ ಮಹಾನ್ ಪುಸ್ತಕಗಳನ್ನ ಬರೆದಂತ ಒಬ್ರು ಗ್ಲೋಬಲ್ ಗುರು ಅಂತಾನೆ ಅವ್ರನ್ನ ನಾವು ಕರಿಬಹುದು. ಸರ್ ಹೇಳ್ತಾರೆ, ದ ಚಾಲೆಂಜ್ ಇಸ್ ನಾಟ್ ಟು ಮ್ಯಾನೇಜ್ ಟೈಮ್ ಬಟ್ ಟು ಮ್ಯಾನೇಜ್ ಅವರ್ ಸೆಲ್ಸ್ ಅಂತ. ನಾನು ಕಂಡಕ್ಟ್ ಮಾಡುವಂತ ಟ್ರೈನಿಂಗ್ ಪ್ರೋಗ್ರಾಮ್ ನಲ್ಲಿ ಬಹಳಷ್ಟು ಅವರ ಒಂದು ಮಾರ್ಗದರ್ಶನದಿಂದಾನೇ ನಾನು ಮಾಡುವಂತದ್ದು. ಬಹಳಷ್ಟು ನಾನೇನ್ ಕಾಂಟೆಂಟ್ ತಗೋತೀನಿ ಅದನ್ನ ಡಾಕ್ಟರ್ ಸ್ಟೀಫನ್ ಅವರ ಪುಸ್ತಕಗಳಿಂದಾನೇ ನಾನು ತಗೊಳ್ಳೋದು. ಅದರಿಂದ ಅವರಿಗೆ ಬಹಳಷ್ಟು ಧನ್ಯವಾದಗಳು.
ನಿಮಗೂ ಪುರ್ಸತ್ತಿದ್ದಾಗ ಸಮಯ ಇದ್ದಾಗ ದಯವಿಟ್ಟು ಅವ್ರು ಬರೆದಂತ ಈ ಪುಸ್ತಕಗಳನ್ನ ಓದಿ. ದೀಸ್ ಆರ್ ಲೈಫ್ ಚೇಂಜಿಂಗ್ ಬುಕ್ಸ್, ಐ ಕ್ಯಾನ್ ಗ್ಯಾರಂಟಿ. ಈಗ ಬೆನಿಫಿಟ್ಸ್ ಏನು ನಾವು ಟೈಮ್ ಮ್ಯಾನೇಜ್ಮೆಂಟ್ ನ ಫಾಲೋ ಮಾಡೋದಿನ್ನ ಅಂತ ಹೇಳಿದ್ರೆ, ಮೊದಲು ಪರ್ಸನಲ್ ಅಂಡ್ ಪ್ರೊಫೆಷನಲ್ ಲೀಡರ್ಶಿಪ್ ಎರಡು ರೀತಿ ಇರುತ್ತೆ. ನಾವು ಯೂಶುವಲ್ ಆಗಿ ಏನ್ ಅನ್ಕೋತೀವಿ, ನನ್ನ ಹಿಂದಿನ ಒಂದು ವಿಡಿಯೋಸ್ ನಲ್ಲೂ ಕೂಡ ನಾನು ನಿಮ್ಗೆ ಹೇಳಿದೀನಿ, ಲೀಡರ್ಶಿಪ್ ಅಂತ ಹೇಳಿದ್ರೆ ಯಾರೋ ಪೊಸಿಷನ್ ನಲ್ಲಿ ಇರೋರು, ದೊಡ್ಡ ಕ್ರಿಕೆಟ್ ಪ್ಲೇಯರ್, ರಾಜಕಾರಣಿಗಳು, ಸಿಇಒಗಳು, ಸೀನಿಯರ್ ಮ್ಯಾನೇಜರ್ಸ್ ಅಂತ ಅನ್ಕೋಬಾರ್ದು. ಲೀಡರ್ಶಿಪ್ ಈಸ್ ಟೂ ಕೈಂಡ್ಸ್. ಒಂದು ಪರ್ಸನಲ್ ಲೀಡರ್ಶಿಪ್, ನಮ್ಮಲ್ಲಿರುವಂತ ಲೀಡರ್ಶಿಪ್ ಗುಣಗಳು ಏನೇನಿವೆ ಅದನ್ನ ನಾವು ಹೊರಗೆ ತಂದು ನಮ್ಮ ಜೀವನವನ್ನ ಒಂದು ಸರಿಯಾದ ದಿಕ್ಕಿನಲ್ಲಿ ಬಹಳ ಜಾಗೃತರಾಗಿ, ಮೇಕಿಂಗ್ ಇಟ್ ವೆರಿ ಮೀನಿಂಗ್ಫುಲ್, ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಹೋದಾಗ ಪರ್ಸನಲ್ ಲೀಡರ್ಶಿಪ್ ಆಗುತ್ತೆ. ಅದೇ ನಾವು ಕೆಲಸದಲ್ಲಿ ಮಾಡಿದಾಗ ತಗೊಂಬಂದಾಗ ಆ ಕ್ವಾಲಿಟೀಸ್ನ, ಅದು ಪ್ರೊಫೆಷನಲ್ ಲೀಡರ್ಶಿಪ್ ಆಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಎ ಲೀಡರ್ಶಿಪ್ ಪ್ರಿನ್ಸಿಪಲ್. ಎರಡನೇದು, ಇಟ್ ಹೆಲ್ಪ್ಸ್ ಅಸ್ ಟು ಪ್ಲಾನ್, ಆರ್ಗನೈಸ್ ಅಂಡ್ ಎಕ್ಸಿಕ್ಯೂಟ್ ಅರೌಂಡ್ ಪ್ರಯಾರಿಟೀಸ್. ನಾವು ಮಾಡುವಂತ ಒಂದು ದೊಡ್ಡ ತಪ್ಪು ಏನು ಅಂತ ಹೇಳಿದ್ರೆ, ನಾವು ಟು ಡೂ ಲಿಸ್ಟ್ ನ ಇಟ್ಕೊಳ್ತೀವಿ. ಟು ಡೂ ಲಿಸ್ಟ್ ನ ಇಟ್ಕೊಂಡು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ. ಟು ಡೂ ಲಿಸ್ಟ್ ನಲ್ಲಿ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅದು ಅಕಾರ್ಡಿಂಗ್ ಟು ಪ್ರಯಾರಿಟೀಸ್ ಏನ್ ಅರೇಂಜ್ ಆಗಿರಲ್ಲ. ಟು ಡೂ, ಈ ಕೆಲಸಗಳನ್ನ ಮುಗಿಸ್ಬೇಕಂತ ಇರುತ್ತೆ. ಅದಕ್ಕೆ ಡಾಕ್ಟರ್ ಸ್ಟೀಫನ್ ಕವರ್ ಹೇಳ್ತಾರೆ, ವಿ ನೀಡ್ ಟು ಮೂವ್ ಫಾರ್ವರ್ಡ್ ಫ್ರಮ್ ಟು ಡೂ ಲಿಸ್ಟ್. ಅರ್ಥ ಆಯ್ತಲ್ಲ? ವಿ ನೀಡ್ ಟು ಪ್ಲಾನ್, ಆರ್ಗನೈಸ್ ಅಂಡ್ ಎಕ್ಸಿಕ್ಯೂಟ್ ಅರೌಂಡ್ ಪ್ರಯಾರಿಟೀಸ್. ಪ್ರಯಾರಿಟೀಸ್ ಅಂದ್ರೆ ಆದ್ಯತೆಗಳು. ಯಾವ್ಯಾವ್ದು ನಮ್ಗೆ ಮುಖ್ಯ, 1 2 3 4 5 6 ಅಂತ ಬರ್ಕೊಂಡು ಹೋಗ್ಬೇಕು ಇನ್ ಸೀಕ್ವೆನ್ಸ್. ಅದನ್ನ ನಾನು ಮುಂದಕ್ಕೆ ಹೋಗ್ತಾ ಹೇಳ್ಕೊಡ್ತೀನಿ. ಫೋಕಸ್ ಆನ್ ಕ್ವಾಲಿಟಿ ಆಫ್ ರಿಲೇಶನ್ಶಿಪ್ಸ್. ಟೈಮ್ ಮ್ಯಾನೇಜ್ಮೆಂಟ್ ನ ಇನ್ನೊಂದು ಬಹಳ ಮಹತ್ವವಾದಂತ ಒಂದು ಲಾಭ ಅಂತ ಹೇಳಿದ್ರೆ, ನಮ್ಮ ರಿಲೇಶನ್ಶಿಪ್ಸ್ ಇಂಪ್ರೂವ್ ಆಗುತ್ತೆ. ಯಾವ ರೀತಿ ಅನ್ನೋದನ್ನ ನಾನು ಹೇಳ್ತೀನಿ. ಅಚೀವ್ ಸ್ಮಾರ್ಟ್ ಗೋಲ್ಸ್ ಅಂಡ್ ರಿಸಲ್ಟ್ಸ್. ನನ್ನ ಒಂದು ಹಿಂದಿನ ಒಂದು ವಿಡಿಯೋ ನೀವು ನೋಡಿದ್ರೆ, ಹೌ ಟು ಸೆಟ್ ಸ್ಮಾರ್ಟ್ ಗೋಲ್ಸ್ ಅಂಡ್ ಅಚೀವ್ ಇಟ್ ಅಂತ ಮಾಡಿದ್ದೆ. ನೀವು ಅದ್ರಲ್ಲಿ ನೋಡಿದ್ರೆ ಸ್ಮಾರ್ಟ್ ಗೋಲ್ಸ್ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳ್ಕೋಬಹುದು. ಅವಾಯ್ಡ್ ಸ್ಟ್ರೆಸ್, ಸಬ್ಸ್ಟ್ಯಾಂಡರ್ಡ್ ವರ್ಕ್, ಬರ್ನ್ ಔಟ್. ಇದರಿಂದ ಬಹಳ ಲಾಭಗಳಿವೆ. ನಿಮ್ಗೆ ಸ್ಟ್ರೆಸ್ ಬರೋದಿಲ್ಲ, ಆಮೇಲೆ ನಿಮ್ಮ ಕೆಲಸದ ಒಂದು ಗುಣಮಟ್ಟ ಕಡಿಮೆ ಆಗೋದಿಲ್ಲ. ಹಾಗೂ ಇವತ್ತು ನಾವು ನೋಡ್ತಾ ಇದೀವಿ ಬಹಳ ಜನ ಬರ್ನ್ಔಟ್ಸ್. ಅವ್ರ ಕೆಲಸ ಮಾಡಿ 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 ಇನ್ನು ಅವ್ರಿಗೆ ಮೆಂಟಲಿನೂ ಸ್ಟ್ರೆಂತ್ ಇಲ್ಲ, ಫಿಸಿಕಲಿನೂ ಸ್ಟ್ರೆಂತ್ ಇಲ್ಲದೆ ಹೋಗ್ಬಿಟ್ಟಿದೆ. ಇದನ್ನ ಟೈಮ್ ಮ್ಯಾನೇಜ್ಮೆಂಟ್ ಅವಾಯ್ಡ್ ಮಾಡುತ್ತೆ. ಕೊನೆಯದಾಗಿ, ಪ್ರಿವೆಂಟ್ಸ್ ದ ಬ್ಯಾಡ್ ಹ್ಯಾಬಿಟ್ ಆಫ್ ಪೋಸ್ಟ್ಪೋನಿಂಗ್ ಥಿಂಗ್ಸ್. ಎಲ್ರೂ ಮಾಡ್ತೀವಿ, ನಾನೇನು ಬಹಳ ಡಿಫರೆಂಟ್ ಅಲ್ಲ. ಬಟ್ ಟೈಮ್ ಮ್ಯಾನೇಜ್ಮೆಂಟ್, ಇಟ್ ಹೆಲ್ಪ್ಸ್ ಯು ಟು ಗೆಟ್ ಇನ್ ಟು ದ ಗುಡ್ ಹ್ಯಾಬಿಟ್ ಆಫ್ ಡೂಯಿಂಗ್ ಥಿಂಗ್ಸ್ ಆನ್ ಟೈಮ್. ಈ ಪೋಸ್ಟ್ಪೋನ್ಮೆಂಟ್ ಮಾಡೋದನ್ನ ನಾವು ಅವಾಯ್ಡ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಇದನ್ನ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ವಿಶ್ವದಾದ್ಯಂತ ಈ ಟೈಮ್ ಮ್ಯಾನೇಜ್ಮೆಂಟ್ ಮ್ಯಾಟ್ರಿಕ್ಸ್ ಅನ್ನೇ ಉಪಯೋಗಿಸ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ದಂಗೆ 4 ಬಾಕ್ಸ್ಗಳು ಕಾಣುತ್ತವೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂತದ್ದು, ಇಲ್ಲಿ ನೀವು 2 ವರ್ಡ್ಸ್ ನೋಡ್ಬೋದು, ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಅಂತ. ಆ ವರ್ಡ್ಸ್ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ. ಅರ್ಜೆಂಟ್ ಅಂತ ಹೇಳಿದ್ರೆ ಈಗ್ಲೇ ಮಾಡ್ಬೇಕಾಗಿರುವಂತಹ ಕೆಲಸ, ಅಂದ್ರೆ ಸಮಯ ಇಲ್ಲ ಇವತ್ತು, ಅಥವಾ ಎಷ್ಟು ಕಾಲ ಇದೆಯೋ ಅಷ್ಟೊಳಗಡೆ, ಡೆಡ್ ಲೈನ್ ಒಳಗಡೆ ಮುಗಿಸ್ಬೇಕು. ಎರಡನೇದು ಇಂಪಾರ್ಟೆಂಟ್. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಗುರಿಗಳನ್ನ ಮುಟ್ಟೋದಿಕ್ಕೆ ಆ ಒಂದು ಕಾರ್ಯ ಅಥವಾ ಕೆಲಸ ನಮಗೆ ಉಪಯೋಗ ಆದ್ರೆ ಅದನ್ನ ನಾವು ಇಂಪಾರ್ಟೆಂಟ್ ಅಂತ ಕರಿತೀವಿ. ಈ 2 ಪದದ ಅರ್ಥವನ್ನ ತಿಳ್ಕೊಂಡು ನಾವು ಮುಂದುವರಿಯೋಣ. ಈ ಟೈಮ್ ಮ್ಯಾನೇಜ್ಮೆಂಟ್ ಮ್ಯಾಟ್ರಿಕ್ಸ್ ಈ ತರ ಕಾಣುತ್ತೆ. ಇವಾಗ ಒಂದೊಂದೇ ಬಾಕ್ಸ್, ಅಂದ್ರೆ ಇಲ್ಲಿ 1 2 3 4 ಅಂತ ನೀವು ನೋಡ್ತಾ ಇದೀರಲ್ಲ, 4 ಕ್ವಾಡ್ರಂಟ್ಸ್ ಅಂತ ಕರಿತೀವಿ ಅದನ್ನ. ಮೊದಲನೇ ಕ್ವಾಡ್ರೆಂಟ್ ಇದು, ಎರಡನೇ ಕ್ವಾಡ್ರೆಂಟ್, ಮೂರನೇದು, ನಾಲ್ಕನೇದು, ಆ ತರ. ಈಗ ಒಂದೊಂದಾಗಿ ನಾವು ಅದನ್ನ ನೋಡ್ತಾ ಹೋಗೋಣ. ಖಾಲಿಯಾಗಿದ್ದಾಗ ಈ ಟೈಮ್ ಮ್ಯಾಟ್ರಿಕ್ಸ್ ಈ ತರ ಕಾಣುತ್ತೆ. ಇದನ್ನೇ ನೀವು ಪ್ರಿಂಟ್ಔಟ್ ತೆಗೆದು ಇಟ್ಕೋಬೇಕು. ಇಲ್ಲಿ ನಾವು ಟಾಸ್ಕ್ಸ್ ಬರಿತಾ ಹೋಗ್ತೀವಿ. ಒಂದು ವಾರದಲ್ಲಿ ಏನೆಲ್ಲ ಚಟುವಟಿಕೆಗಳು ನಾವು ಮಾಡ್ತೀವಿ ಅದನ್ನೆಲ್ಲ ನಾವು ಇಲ್ಲಿ ಈ 4 ಕ್ವಾಡ್ರೆಂಟ್ ನಲ್ಲಿ ಬರ್ದ್ಬಿಡ್ಬೇಕು. ಓಕೆ, ಯಾವ್ದಾವ್ದು ಎಲ್ಲೆಲ್ಲಿ ಸೇರ್ಬೇಕು ಅನ್ನೋದನ್ನ ನಾನು ಮುಂದಕ್ಕೆ ಹೇಳ್ತೀನಿ ನಿಮ್ಗೆ. ಇದು ಕ್ವಾಡ್ರೆಂಟ್ 1, ಇದು ಕ್ವಾಡ್ರೆಂಟ್ 2, ಇದು ಕ್ವಾಡ್ರೆಂಟ್ 3 ಆಗುತ್ತೆ, ಹಾಗೂ ಇದು ಕ್ವಾಡ್ರೆಂಟ್ 4 ಆಗುತ್ತೆ. ಓಕೆ, ಸೊ ಇದನ್ನ ನಾವು ಇವಾಗ ಕ್ವಾಡ್ರೆಂಟ್ 1 ಅಂದ್ರೆ ಏನು, ಅದರಲ್ಲಿ ಎಂತ ಚಟುವಟಿಕೆಗಳು ಅಲ್ಲಿ ಬರಿಬೇಕು. ಕ್ವಾಡ್ರೆಂಟ್ 2 ಅಂದ್ರೆ ಏನು, ಎಂತ ಚಟುವಟಿಕೆಗಳು ಅಲ್ಲಿ ಹೋಗ್ಬೇಕು, ಅದನ್ನ ನಾವು ಇವಾಗ ತಿಳ್ಕೊಳೋದ. 3 and 4 ಅದನ್ನ ಯಾವ ರೀತಿ ನಾವು ಉಪಯೋಗಿಸ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ವಿಲ್ ಟೇಕ್ ಇಟ್ 1 by 1 ನೌ. ಈಗ ಇದು ಕ್ವಾಡ್ರೆಂಟ್ 1.
ಕ್ವಾಡ್ರೆಂಟ್ ಒನ್ ಅಲ್ಲಿ ಎಂತ ಟಾಸ್ಕ್ ಹಾಕೋಬೇಕು? ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಟಾಸ್ಕ್ಸ್ ಮಾತ್ರ ನಾವು ಈ ಕ್ವಾಡ್ರೆಂಟ್ ಒನ್ ಅಲ್ಲಿ ಬರ್ಕೋತೀವಿ. ವಾಟ್ ಕೈಂಡ್ ಆಫ್ ಅರ್ಜೆಂಟ್ ಟಾಸ್ಕ್? ಇಟ್ ಮೈ ಬಿ ಕ್ರೈಸಿಸ್, ಮೆಡಿಕಲ್ ಎಮರ್ಜೆನ್ಸೀಸ್ ಆರ್ ಎನಿ ಅದರ್ ಎಮರ್ಜೆನ್ಸೀಸ್, ಪ್ರೆಸ್ಸಿಂಗ್ ಪ್ರಾಬ್ಲಮ್ಸ್. ಸ್ಟೂಡೆಂಟ್ಸ್ಗೆ ಅಂತ ಹೇಳಿದ್ರೆ ಏನೋ ಪ್ರಾಜೆಕ್ಟ್ ನಾಳೆ ಬೆಳಗ್ಗೆನೆ ಕೊಡಬೇಕು ಲೆಕ್ಚರರ್ಗೆ, ಅಥವಾ ಹಾಲ್ ಟಿಕೆಟ್ ಇವತ್ತು ಮಧ್ಯಾಹ್ನನೇ ಕಲೆಕ್ಟ್ ಮಾಡ್ಕೋಬೇಕು, ಇವತ್ತು ಸಾಯಂಕಾಲನೇ ಕಲೆಕ್ಟ್ ಮಾಡ್ಕೋಬೇಕು, ಫೀಸ್ ಕಟ್ಟಬೇಕು. ಇವೆಲ್ಲ ಇದ್ರೆ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಸ್. ಎಕ್ಸಾಮ್ಗೆ ಏನೋ ಒಂದು ಚಾಪ್ಟರ್ ಓದಿರಲ್ಲ, ಅದು ಲಾಸ್ಟ್ ಮಿನಿಟ್ ಪ್ರಿಪೇರ್ ಮಾಡ್ಕೊಳಕ್ ಹೋಗೋದು. ಇವೆಲ್ಲ ಬಂದು ಈ ಕ್ವಾಡ್ರೆಂಟ್ ನಲ್ಲಿ ಬರೋದ್ರಿಂದ ಇದನ್ನ ಕ್ವಾಡ್ರೆಂಟ್ ಆಫ್ ನೆಸೆಸಿಟಿ ಅಂತ ಕರೀತಾರೆ. ಇಟ್ ಈಸ್ ನೆಸೆಸರಿ ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್, ಬಟ್ ಇಟ್ ಈಸ್ ಆಲ್ಸೋ ಅರ್ಜೆಂಟ್. ಈಗಲೇ ಮಾಡಬೇಕು. ಇದರಿಂದ ಫಲಿತಾಂಶ ಏನು, ಪರಿಣಾಮ ಏನು? ಇದರಿಂದ ಕ್ರೈಸಿಸ್ ಮ್ಯಾನೇಜ್ಮೆಂಟ್. ಯಾವಾಗ್ಲೂ ಒಂದಲ್ಲ ಒಂದು ಕ್ರೈಸಿಸ್ ಬರ್ತಾ ಇರುತ್ತೆ. ಆಫೀಸ್ಗೆ ಹೋಗಿದ ತಕ್ಷಣನೇ ಶುರು, ಸರ್ ಇದು ಅರ್ಜೆಂಟು, ಮೇಡಮ್ ಇದು ಅರ್ಜೆಂಟು, ಇದಾಗ್ಬೇಕು ಅದಾಗ್ಬೇಕು ಅಂತಾರಲ್ಲ. ಅವಾಗ ಅವರು ಬೆಳಗಿಂದ ರಾತ್ರಿವರೆಗೂ ಬರೀ ಅದರಲ್ಲೇ ಇರ್ತಾರೆ. ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಕೆಲವರಂತೂ ಬರ್ನ್ಔಟ್ ಆಗ್ಬಿಡ್ತಾರೆ. ಬರ್ನ್ಔಟ್ ಅಂತ ಹೇಳಿದ್ರೆ ಅವ್ರಿಗೆ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಎರಡೂ ಶಕ್ತಿ ಇರೋದಿಲ್ಲ. ಫೈರ್ ಫೈಟಿಂಗ್ ಫೈರ್ ಫೈಟಿಂಗ್ ಅಂದ್ರೆ ಇಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ಬೆಳಗಿಂದ ರಾತ್ರಿವರೆಗೂ ಇದೆ ಆಗೋಗುತ್ತೆ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ಕ್ವಾಡ್ರೆಂಟ್ ಒನ್ ಅಲ್ಲಿ ಬಹಳ ಜನ ಪ್ರೊಫೆಷನ್ ಕ್ವಾಡ್ರೆಂಟ್ ಒನ್ ಅಲ್ಲೇ ನಡೆದೋಗುತ್ತೆ 90%. ಫಾರ್ ಎಕ್ಸಾಂಪಲ್ ಫೈರ್ ಫೈಟಿಂಗ್ ಅಂತ ಒಂತಲ್ಲ, ಫೈರ್ ಫೈಟರ್ಸ್ ಯಾವಾಗ ಬರುತ್ತೆ ಏನಂತ ಗೊತ್ತಿಲ್ಲ, ಹೋಗ್ಬೇಕು, ಸಡನ್ ಆಗಿ ಪ್ಲಾನ್ ಮಾಡ್ಬೇಕು. ಇವ್ರೇನ್ ಪ್ಲಾನ್ ಮಾಡ್ಕೋತಾರ ದಿನ ಬೆಳಗ್ಗೆದ್ದು? ಇವಾಗ ಫೈರ್ ಫೈಟರ್ಸ್ ಆಗ್ಲಿ, ಡಾಕ್ಟರ್ಸ್ ಆಗ್ಲಿ, ನರ್ಸ್ಗಳಾಗ್ಲಿ, ಪೊಲೀಸ್ ಆಫೀಸರ್ಸ್ ಆಗ್ಲಿ, ಇವ್ರೇನ್ ದಿನ ಪ್ಲಾನ್ ಮಾಡ್ಕೋತಾರ, ಓ ಇವತ್ತೊಂದು ಕೊಲೆ ನಡೀತದೆ, ನಾನು ರೆಡಿ ಆಗಿರ್ಬೇಕು ಅಂತ. ಕೆಲವು ವಿಷಯಗಳು ಒಂದು ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ನಲ್ಲಿ ಆಟೋಮೆಟಿಕ್ ಕೆಲವು ಪ್ರೊಫೆಷನಲ್ ಬಂದ್ಬಿಡುತ್ತೆ. ಆದ್ರೆ ನಾವು ಎಲ್ಲವನ್ನು ಈ ಕ್ವಾಡ್ರೆಂಟ್ ನಲ್ಲೇ ಇಟ್ಕೊಳೋದಕ್ಕೆ ಪ್ರಯತ್ನ ಪಡಬಾರ್ದು. ಸ್ಟೂಡೆಂಟ್ಸ್ ಎಸ್ಪೆಷಲಿ ಎಲ್ಲ ಲಾಸ್ಟ್ ಮಿನಿಟ್ ನಲ್ಲಿ ಇಟ್ಕೊಳೋದು, ಆಮೇಲೆ ಓವರ್ ಸ್ಟ್ರೆಸ್ ಮಾಡಿ ರಾತ್ರಿ ಎಲ್ಲ ಓದೋದು, ಬೆಳಗ್ಗೆ ಹೋಗ್ಬಿಟ್ಟು ಎಕ್ಸಾಮ್ ನಲ್ಲಿ ನಿದ್ರೆ ಮಾಡ್ಬಿಡೋದಲ್ಲಿ ಬರಿತಾ ಎಕ್ಸಾಮ್ನ, ಅಥವಾ ಮರ್ತೋಗ್ಬಿಡೋದು ಎಲ್ಲ ಒತ್ತಡದಲ್ಲಿ. 90% ಆಫ್ ವರ್ಕ್, ಸ್ಟೀಫನ್ ಕವೆ ಸೇಸ್, ಇಸ್ ಫೌಂಡ್ ಇನ್ Q1. ಬಹಳ ಜನದ್ದು. ಆದ್ರಿಂದ ಆತರ ನಾವು ಮಾಡ್ಕೋಬಾರ್ದು. ಹೌ ಕ್ಯಾನ್ ವಿ ಸಾಲ್ವ್ ದಿಸ್ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು ಆಕ್ಷನ್? ಮೇಕ್ ಎ ಪ್ಲಾನ್ ಟು ಫಿನಿಶ್ ದೀಸ್ ಟಾಸ್ಕ್ಸ್, ಸ್ಟಾರ್ಟ್ ಟ್ರ್ಯಾಕಿಂಗ್ ವರ್ಕ್ ಪ್ರೋಗ್ರೆಸ್. ಇಮಿಡಿಯೇಟ್ ಆಗಿ ಆ ಕೆಲಸಗಳನ್ನ ಮುಗಿಸ್ತಾ ಹೋಗ್ಬಿಡೋದು ಉತ್ತಮ. ಅಂಡ್ ಆಲ್ಸೋ ಅದು ಎಲ್ಲಿಗೆ ಬಂದಿದೆ ಏನು ಅನ್ನೋದನ್ನ ಒಂದು ಟ್ರ್ಯಾಕ್ ಮಾಡಿ ಮುಗಿಸ್ಬಿಡ್ಬೇಕು. ಸೊ ದಿಸ್ ಇಸ್ ಕಾಲ್ಡ್ ಕ್ವಾಡ್ರೆಂಟ್ ಆಫ್ ನೆಸೆಸಿಟಿ. ಫಸ್ಟ್ ಕ್ವಾಡ್ರೆಂಟ್ ನಲ್ಲಿ ಇದೊಂದು ಫೀಚರ್ಸ್ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಇದನ್ನ ಅವಾಯ್ಡ್ ಮಾಡಕ್ಕಾಗಲ್ಲ ಅನ್ನೋದನ್ನ ತಿಳ್ಕೊಬೇಕು ನೀವು, ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಅಸ್. ಓಕೆ, ಇದು ಕ್ವಾಡ್ರೆಂಟ್ 2. ಇಟ್ ಈಸ್ ಕಾಲ್ಡ್ ದ ಕ್ವಾಡ್ರೆಂಟ್ ಆಫ್ ಪರ್ಸನಲ್ ಲೀಡರ್ಶಿಪ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಡ್ರೆಂಟ್ ಅಮಾಂಗ್ ಆಲ್ ದ 4. ವೈ? ಬಿಕಾಸ್ ದ ಟಾಸ್ಕ್ಸ್ ಹಿಯರ್ ಆರ್ ಆಕ್ಟಿವಿಟೀಸ್ ಹಿಯರ್ ಆರ್ ಲೆಸ್ ಅರ್ಜೆಂಟ್ but important. They are not urgent, but they are very important for us. ಆದ್ರಿಂದ ಈ ಕ್ವಾಡ್ರೆಂಟ್ ಬಹಳಷ್ಟು ನಮಗೆ ಮುಖ್ಯ. ಪ್ರಿಪರೇಷನ್ ಅಂಡ್ ಪ್ಲಾನಿಂಗ್. ಫಾರ್ ಎನಿಥಿಂಗ್ ದಟ್ ವಿ ಡೂ, ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಹ್ಯಾಪನ್ಸ್ ಇನ್ ದಿಸ್ ಕ್ವಾಡ್ರೆಂಟ್. ವ್ಯಾಲ್ಯೂಸ್ ಕ್ಲಾರಿಫಿಕೇಶನ್. ನಮ್ಮ ಜೀವನದ ಮೌಲ್ಯಗಳೇನು, ಅದನ್ನ ನಾನು ಎಷ್ಟರ ಮಟ್ಟಿಗೆ ಬಳಸ್ಕೋತಾ ಇದ್ದೀನಿ, ಅದ್ ನನಗೆ ಯಾವ ರೀತಿ ಲಾಭಗಳು ತರ್ತಾ ಇದೆ, ನಾನು ಇನ್ನೂ ಎಲ್ಲಿ ಇಂಪ್ರೂವ್ ಮಾಡ್ಕೋಬೇಕು. ರಿಲೇಶನ್ಶಿಪ್ ಬಿಲ್ಡಿಂಗ್. ಸಂಬಂಧಗಳು ಯಾವ ರೀತಿ ಬೆಳೆಸ್ಕೋಬೇಕು. ಇವಾಗ ನನ್ನ ವೈಫ್ ಬರ್ತ್ಡೇ ಇದೆ, ಅವ್ರನ್ನ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು, ಇನ್ನೊಂದು ವಾರ ಇದೆ, ನಾವ್ ಏನೇನಾವತ್ತು ಚಟುವಟಿಕೆಗಳು ನಾವು ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಯಾವ ದೇವಸ್ಥಾನ, ಇದೆಲ್ಲ ಪ್ಲಾನಿಂಗ್ ಇದೆಯಲ್ಲ. ಇಟ್ ಹೆಲ್ಪ್ಸ್ ಇನ್ ರಿಲೇಶನ್ಶಿಪ್ ಬಿಲ್ಡಿಂಗ್. ಅಥವಾ ನನ್ನ ಸ್ನೇಹಿತ ಇದ್ದಾನೆ, ಅವನು ಪಾಪ ಕಾರ್ ಓಡ್ಸಕ್ ಆಗ್ತಾ ಇಲ್ಲ, ಹಾಸ್ಪಿಟಲ್ಗೆ ಹೋಗ್ಬೇಕಿದೆ, ಸೊ ಯಾವ ದಿನ ಹೋಗ್ಬೇಕು, ಎಷ್ಟು ಯಾವ ಸಮಯಕ್ಕೆ ಹೋಗ್ಬೇಕು ಅನ್ನೋದನ್ನೆಲ್ಲ ಪ್ಲಾನ್ ಮಾಡ್ತೀವಿ. ಇಟ್ ಹೆಲ್ಪ್ಸ್ ಇನ್ ರಿಲೇಶನ್ಶಿಪ್ ಬಿಲ್ಡಿಂಗ್. ಯಾಕಂದ್ರೆ ನಿಮ್ಗೆ ಸಮಯ ಇರುತ್ತೆ. ಮೂರನೇದು, ನಮ್ಮ ಆರೋಗ್ಯ ನೋಡ್ಕೊಳೋದಕ್ಕೆ ಎಕ್ಸರ್ಸೈಸ್ ಮಾಡುವಂಥದ್ದು, ಮತ್ತೆ ಯಾವ್ದಾದ್ರು ಮ್ಯಾರಥನ್ ಆ ತರ ಯಾವ್ದಾದ್ರು ಚಟುವಟಿಕೆಗಳನ್ನ ಪಾಲ್ಗೊಳ್ಳೋದು. ಟ್ರೂ ರಿಲ್ಯಾಕ್ಸೇಷನ್ ಅಂದ್ರೆ ಜಸ್ಟ್ ಸೋಷಿಯಲ್ ಮೀಡಿಯಾನಲ್ಲಿ 4 ಕಮೆಂಟ್ ಹಾಕೋದ್ರಿಂದ ರಿಲ್ಯಾಕ್ಸೇಷನ್ ಬರೋದಿಲ್ಲ. ಟ್ರೂ ರಿಲ್ಯಾಕ್ಸೇಷನ್ ನಿಜವಾಗ್ಲೇ ಮಾನಸಿಕವಾಗಿ ದೈಹಿಕವಾಗಿ ನಮಗೆ ರಿಲ್ಯಾಕ್ಸ್ ಆಗಿ ಮತ್ತೆ ನಮ್ಮ ಬ್ಯಾಟ್ರೀಸ್ ರೀಚಾರ್ಜ್ ಆಗಬೇಕು. ಅದಕ್ಕೆ ಎಲ್ಲ ನಾವು ಈ ಕ್ವಾಡ್ರೆಂಟ್ ನಲ್ಲೇ ಕೆಲಸ ಮಾಡ್ತೀವಿ. ಇದ್ರ ಪರಿಣಾಮ ಏನು? ವಿಷನ್, ನಮ್ಮ ಒಂದು ದೂರದೃಷ್ಟಿ, ನಾವು ವಿಷನರಿ ಆಗ್ತೀವಿ. ಎರಡನೇದು, ಕ್ರೈಸಿಸ್ ಇಲ್ಲದೆ ಯಾವುದು ಇರೋದಿಲ್ಲ. ನೋಡಿ, ಈ ಒಂದು ಕ್ವಾಡ್ರೆಂಟ್ ನಲ್ಲಿ ಇರೋದ್ರಿಂದ ನಾವು ಎಷ್ಟೋ ವಿಷಯಗಳನ್ನ ಪ್ರಿವೆಂಟ್ ಮಾಡ್ತೀವಿ. ನಾವು ಕ್ವಾಡ್ರೆಂಟ್ ಒಂದಲ್ಲಿ ಏನಿತ್ತು, ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಇತ್ತು. ಅರ್ಜೆಂಟ್ ಕೆಲ್ಸಗಳು ಇಲ್ಲೇನು ಇಲ್ಲ. ಇದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ಬಿಟ್ರೆ
ಕ್ವಾಡ್ರೆಂಟ್ 1 ನಲ್ಲಿ ಕೆಲಸಗಳು ಕಡಿಮೆ ಆಗ್ತಾ ಹೋಗುತ್ತೆ. ಈ ಲಿಸ್ಟ್ ಯಾವಾಗ್ಲೂ ದೊಡ್ಡದಾಗಿರ್ಬೇಕು, ಆ ಲಿಸ್ಟ್ ಎಲ್ಲ ಚಿಕ್ಕದಾಗಿರ್ಬೇಕು. ಸೊ ಇಲ್ಲಿ ಕ್ರೈಸಿಸ್ ಇರುತ್ತೆ, ಬಟ್ ಬಹಳ ಕಡಿಮೆ. ಡಿಸಿಪ್ಲಿನ್ಡ್ ಲೈಫ್ ನಡೆಸ್ತೀರಾ, ತುಂಬಾ ಕಂಟ್ರೋಲ್ ಇರುತ್ತೆ ನಮ್ಮ ಜೀವನದ ಮೇಲೆ, ನಮ್ಮ ಚಟುವಟಿಕೆಗಳ ಮೇಲೆ, ನಮ್ಮ ಭಾವನೆಗಳ ಮೇಲೆ, ನಮ್ಮ ಸಂಬಂಧಗಳ ಮೇಲೆ, ಹಾಗೂ ನಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್, ನಮ್ಮ ಕೆಲಸ ಹಾಗೂ ನಮ್ಮ ಒಂದು ಪರ್ಸನಲ್ ಲೈಫ್ ಏನಿದೆ, ವೈಯಕ್ತಿಕ ಜೀವನ, ಅವೆರಡನ್ನೂ ನಾವು ಒಳ್ಳೆ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಬಹುದು. ಇದರಿಂದ ಈ ಕ್ವಾಡ್ರೆಂಟ್ ನಲ್ಲಿ ಇದ್ರೆ ನಾವು ಬರೀ ಲಾಭಗಳೇ ಜಾಸ್ತಿ. ಸೊ ಇವಾಗ ಸ್ಟೂಡೆಂಟ್ಸ್ ಆಗಿದ್ರೆ ಎಕ್ಸಾಮ್ ಯಾವಾಗಿದೆ, ಎಷ್ಟು ಅವರ್ ಓದ್ಬೇಕು ದಿನಕ್ಕೆ, ನಾನು ಯಾವ ಪುಸ್ತಕಗಳನ್ನ ರೆಫರ್ ಮಾಡಬೇಕು, ಯಾವ ವರ್ಕ್ ನ ಮೊದಲು ನಾನು ಕಂಪ್ಲೀಟ್ ಮಾಡಬೇಕು, ಇಂಟರ್ನಲ್ಸ್ ಬೇರೆ ಏನಾದ್ರು ಇದ್ರೆ ಅದನ್ನ ನಾನು ಮೊದಲು ಮಾಡ್ಬಿಟ್ಟು ಫೈನಲ್ ಎಕ್ಸಾಮ್ ಆಮೇಲೆ ಇಟ್ಕೊಳೋದ, ಇವೆಲ್ಲ ನಾವು ಪ್ರಯಾರಿಟೈಸ್ ಮಾಡ್ತೀವಲ್ಲ, ಅವೆಲ್ಲ ಈ ಕ್ವಾಡ್ರೆಂಟ್ ನಲ್ಲೇ ನಡೆಯೋದ್ರಿಂದ ಇದನ್ನ ಕ್ವಾಡ್ರೆಂಟ್ ಆಫ್ ಪರ್ಸನಲ್ ಲೀಡರ್ಶಿಪ್ ಅಂತ ಹೇಳ್ತಾರೆ. ಇದರಲ್ಲಿ ಆಕ್ಷನ್ಸ್ ಏನೇನ್ ಮಾಡ್ತೀವಿ? ಆಡ್ ಟೈಮ್ ಲೈನ್ಸ್ ಟು ಗೆಟ್ ಸ್ಟಾರ್ಟೆಡ್. ಟೈಮ್ ಲೈನ್ಗಳು ಹಾಕೋಬೇಕು, ಶೆಡ್ಯೂಲ್ ಹಾಕೋಬೇಕು, ಪ್ಲಾನಿಂಗ್ ಚಾರ್ಟ್ ಮಾಡ್ಕೋಬೇಕು, ಸ್ಟಾರ್ಟ್ ಟ್ರ್ಯಾಕಿಂಗ್ ವರ್ಕ್ ಪ್ರೋಗ್ರೆಸ್, ಅದಕ್ಕೆ ಕಮೆಂಟ್ಗಳು ಬರೀಬೇಕು. ಇವೆಲ್ಲ ಮಾಡಿದಾಗ ನಮಗೆ ಒತ್ತಡ ಅವು ಯಾವುದು ಇರೋದಿಲ್ಲ. ದಟ್ ಇಸ್ ವೈ ಇಟ್ಸ್ ಕಾಲ್ಡ್ ದ ಕ್ವಾಡ್ರೆಂಟ್ ಆಫ್ ಲೀಡರ್ಶಿಪ್. ಇದು ಕ್ವಾಡ್ರೆಂಟ್ 3. ಕ್ವಾಡ್ರೆಂಟ್ 3 ನಲ್ಲಿ ಅರ್ಜೆಂಟ್ ಬಟ್ ಲೆಸ್ ಇಂಪಾರ್ಟೆಂಟ್. ಅರ್ಜೆಂಟ್ ಕೆಲಸಗಳು ಆದ್ರೆ ಮುಖ್ಯವಾದಂತ ಕೆಲಸ ಅಲ್ಲ. ಈಗ ಎಷ್ಟೋ ಜನ ನೀವು ಆಫೀಸಿಗೆ ಫೋನ್ ಮಾಡಿ ಅವ್ರ ಫ್ರೆಂಡ್ ಏನಾದ್ರು ಇದ್ದಾಗ ಕೇಳಿದ್ರೆ ಏನೋ ಮಾಡ್ತಾರೆ, ತುಂಬಾ ಬ್ಯುಸಿ ಆಗಿದ್ದೀನಿ, ಆಮೇಲೆ ಮಾತಾಡ್ತೀನಿ, ತುಂಬಾ ಕೆಲಸ ಇವತ್ತು ಅಂತಾರೆ. ಸರಿ, ಸಾಯಂಕಾಲ ಫ್ರೆಂಡ್ ಅದೇ ಸಿಕ್ಕಿದ್ಮೇಲೆ ಏನಪ್ಪಾ ತುಂಬಾ ಕೆಲಸ ಮಾಡ್ತಾ ಇದ್ದೆ, ಮುಗಿತಕ್ಕೆ ಏನ್ ಕೆಲಸ ಆಯ್ತಮ್ಮ, ಯಾವ್ದು ಆಗೇ ಇಲ್ಲ, ಅದು ಏನೋ ಬ್ಯುಸಿ ಆಗಿದ್ದೆ ಬೆಳಗಿಂದ, ಯಾವ್ದಾಗಿ ಅವೆಲ್ಲ ಕೆಲ್ಸಗಳು ಇಲ್ಲೇ ಬರೋದು. ಆಲ್ ದೀಸ್ ಆಕ್ಟಿವಿಟೀಸ್ ಕಮ್ ಹಿಯರ್. ವೈ? ಬಿಕಾಸ್ ದೇ ಆರ್ ಅರ್ಜೆಂಟ್ ಬಟ್ ಲೆಸ್ ಇಂಪಾರ್ಟೆಂಟ್ ಆರ್ ಆಫ್ ನೋ ಇಂಪಾರ್ಟೆನ್ಸ್ ಟು ಯು. ಹಾಗಾದ್ರೆ ಕೆಲಸ ಮಾಡಿದೆಲ್ಲ ಯಾರಿಗೆ, ಯಾವ್ದಕ್ಕೆ? ಇಟ್ ಈಸ್ ಆಲ್ ಡನ್ ಫಾರ್ ಅದರ್ ಪೀಪಲ್ಸ್ ಪ್ರಯಾರಿಟೀಸ್ ಅಂಡ್ ಎಕ್ಸ್ಪೆಕ್ಟೇಷನ್. ಬೇರೆಯವರ ಪ್ರಯಾರಿಟಿ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ನೀವು ಮಾಡಿರ್ತೀರಿ ಹೊತ್ತು ನಿಮ್ಮ ಗುರಿಗಳ ಸಾಧನೆಗೆ, ನಿಮ್ಮ ಮಿಷನ್ಗೆ, ನಿಮ್ಮ ಮುಖ್ಯವಾದಂತ ಕೆಲಸಗಳು ಮುಗಿಯೋದಿಕ್ಕೆ ಅದೇನು ಕಾಂಟ್ರಿಬ್ಯೂಟ್ ಆಗಿರೋದಿಲ್ಲ. ಆದ್ರಿಂದಾನೇ ಇದನ್ನ ಕ್ವಾಡ್ರೆಂಟ್ ಆಫ್ ಡಿಸೆಪ್ಷನ್ ಅಂತ ಕರಿತೀವಿ. ಓಕೆ, ಏಮಾರಿಸ್ಬಿಡುತ್ತೆ. ಡಿಸೆಪ್ಷನ್ ಅಂದ್ರೆ ಏಮಾರಿಸುವಂಥದ್ದು. ಯಾಕೆ ಏಮಾರಿಸುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಅರ್ಜೆಂಟ್ ಅಂತ ಇರೋದ್ರಿಂದ ಮೋಸ್ಟ್ ಆಫ್ ದ ಆಕ್ಟಿವಿಟೀಸ್ ಇಲ್ಲಿ ಏನಿದೆ ಅದನ್ನ ತಗೊಂಡೋಗ್ತು ನಾವು ಕ್ವಾಡ್ರೆಂಟ್ 1 ನಲ್ಲಿ ಹಾಕೊಂಡ್ಬಿಡ್ತೀವಿ, ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಅಂತ. ಸೊ ದಟ್ ಇಸ್ ವೈ ದಿಸ್ ಇಸ್ ಕಾಲ್ಡ್ ಕ್ವಾಡ್ರೆಂಟ್ ಆಫ್ ಡಿಸೆಪ್ಷನ್. ಬಟ್ ದೀಸ್ ಆರ್ ಥಿಂಗ್ಸ್ ದಟ್ ಆರ್ ಲೆಸ್ ಇಂಪಾರ್ಟೆಂಟ್ ಆರ್ ಆಫ್ ನೋ ಇಂಪಾರ್ಟೆನ್ಸ್ ಟು ಅಸ್. ಏನು ಅವೆಲ್ಲ ಕೆಲವು ಮೀಟಿಂಗ್ಸ್, ಕಾಲ್ಸ್. ಸರ್ ಹಾಗಾದ್ರೆ ಕಾಲು ಮೀಟಿಂಗ್ ಅಟೆಂಡ್ ಮಾಡೋದು ತಪ್ಪಾ ಅಂತ ಹೇಳಿದ್ರೆ ಇಲ್ಲ. ನಿಮ್ಮ ಸ್ಕಿಲ್ ಸೆಟ್ಗೆ ನಿಮಗ್ ಸಂಬಂಧಪಡದೇ ಇರುವಂತಹ ಕೆಲವು ವಿಚಾರಗಳು ಏನಾದ್ರು ನಿಮ್ಗೆ ಬಂತು ಅಂತ ಹೇಳಿದ್ರೆ ಯು ಡೆಲಿಗೇಟ್ ಇಟ್ ಟು ಅದರ್ಸ್. ಬೇರೆ ನಿಮ್ಗಿಂತ ನಿಮ್ ಟೀಮ್ ನಲ್ಲೋ ಅಥವಾ ಬೇರೆ ಯಾರು, ಫಾರ್ ಎಕ್ಸಾಂಪಲ್ ಮಕ್ಳಿಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇವಾಗ ನೀವು ಒಂದು ವಾಲಿಬಾಲ್ ಟೀಮ್ ಕ್ಯಾಪ್ಟನ್ ಅನ್ಕೊಳ್ಳಿ, ಯಾರೋ ಒಂದು ಹೊಸ ಟೀಮ್ ಪ್ಲೇಯರ್ ಬಂದಿದ್ದಾರೆ, ಅವ್ರಿಗೆ ಒಂದ್ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಟೀಮ್ ಬಗ್ಗೆ ಹೇಳು, ನೀವೇ ಹೇಳ್ಬೇಕಂತೇನಿಲ್ಲ. ಆಮೇಲೆ ನೀವು ಮೋಟಿವೇಶನ್ ಸ್ಪೀಚ್ ಕೊಡ್ಬೋದು, ಬಟ್ ಈ ಕೆಲಸವನ್ನ ನೀವು ಡೆಲಿಗೇಟ್ ಮಾಡ್ಬೋದು ಬೇರೆಯವ್ರಿಗೆ, ನೀವು ಮಾಡಿ ಅಂತ ಹೇಳಿ ಬೇರೆ ಟೀಮ್ ಮೆಂಬರ್ಗೆ ನೀವು ಹೇಳ್ಬೋದು. ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್ಸ್. ಆಫೀಸ್ ನಲ್ಲೂ ಅಷ್ಟೇನೆ. ಸಿ, this word is very important in leadership. Delegate. We usually don't want to delegate things to other because we think that we will do it much faster and better. ನಾವು ಬೇಗ ಮಾಡ್ತೀವಿ ಮತ್ತೆ ಉತ್ತಮವಾಗಿ ಮಾಡ್ತೀವಿ ಅಂತ ನಮಗೆ ಬೇರೆಯವ್ರಿಗೆ ಕೆಲಸ ಕೊಡೋದಕ್ಕೆ ಇಂಟ್ರೆಸ್ಟ್, ಆಸಕ್ತಿ ಇರೋದಿಲ್ಲ. ಅವ್ರು ಕೊಟ್ರೆ ಲೇಟ್ ಮಾಡ್ತಾರೆ, ಸರಿಯಾಗಿ ಮಾಡ್ತಾರೋ ಇಲ್ವೋ ಅಂತ. ಇದು ಲೀಡರ್ಶಿಪ್ ಕ್ವಾಲಿಟಿ ಅಲ್ಲ. ಒಳ್ಳೆ ಲೀಡರ್ಸ್ ಯಾವಾಗ್ಲೂ ಸರಿಯಾದ ಮಾರ್ಗದರ್ಶನ ಕೊಟ್ಟು ಬೇರೆಯವ್ರ ಹತ್ರ ಮಾಡಿಸ್ತಾರೆ, ಪ್ರತಿಯೊಂದು ಇವರೇ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಸೊ ಇದರಿಂದ ರಿಸಲ್ಟ್ ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಈ ಕ್ವಾಡ್ರೆಂಟ್ 3 ನಲ್ಲಿ ತುಂಬಾ ಟಾಸ್ಕ್ಸ್ ನೀವು ಹಾಕೊಂಡ್ಬಿಟ್ರೆ ಆಕ್ಟಿವಿಟೀಸ್, ಕ್ರೈಸಿಸ್ ಮ್ಯಾನೇಜ್ಮೆಂಟ್, ವೈ ಅಗೇನ್ ಅರ್ಜೆಂಟ್, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಹ್ಯಾಪನ್ ನಾವು. ಎರಡನೇದು ಶಾರ್ಟ್ ಟರ್ಮ್ ಫೋಕಸ್, ನಿಮಗೆ ಬಹಳ ಅಲ್ಪಾವಧಿ ಒಂದು ಗಮನ ಇರುತ್ತೆ ಅದ್ರ ಮೇಲೆ. ಒತ್ತಡ, ರಿಲೇಶನ್ಶಿಪ್ಗಳು ಹಾಳಾಗುತ್ತೆ ಮತ್ತು ಜೀವನದ ಮೇಲೆ, ಭಾವನೆಗಳ ಮೇಲೆ, ನಮ್ಮ ಒಂದು ಚಟುವಟಿಕೆಗಳ ಮೇಲೆ ಯಾವ ರೀತಿಯಾದಂತ ನಿಯಂತ್ರಣನೂ ನಮಗೆ ಇರೋದಿಲ್ಲ. ಸೊ ಇದಕ್ಕೆ ಆಕ್ಷನ್ ಏನ್ ಮಾಡ್ಬೇಕು ನಾವು? ಆಟೋಮೇಟ್. ಅದಕ್ಕೆ ಏನಾದ್ರೂ ಒಂದು ಆಟೋಮೆಟಿಕ್ ಆಗಿ ಏನಾದ್ರು ಮಾಡೋ ತರ ಮಾಡ್ಬೋದಾ ಅಂತ ನೀವು ನೋಡ್ಬೇಕು. ಇವಾಗ ನೀವು ಯಾವ್ದೋ ಒಂದು ಮೀಟಿಂಗ್ ಹೋಗ್ತಾ ಇದ್ದೀರಾ, ಅವಾಗವಾಗ ಕಾಲ್ಸ್ ಬರ್ತಾ ಇದೆ, ಆಟೋಮೇಟ್ ದಟ್ ಕಾಲ್ಸ್ ಬೈ ಯೂಸಿಂಗ್ ದ ಟೆಕ್ನಾಲಜಿ. ಐ ಆಮ್ ಬಿಸಿ ಇನ್ ಎ ಮೀಟಿಂಗ್, ಐ ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಅಪ್ ಕಾಲ್ ಅಂತ ಎಷ್ಟೋ ಇವಾಗ ನಿಮ್ಗೆ ಇದೆಲ್ಲ ಬರುತ್ತೆ, ಮೆಸೇಜಸ್ ಎಲ್ಲ. ಆ ತರ ನೀವು ಮಾಡ್ಕೋಬಹುದು. ಡೆಲಿಗೇಟ್ ಅಂಡ್ ಫರ್ಗೆಟ್, ಬೇರೆಯವ್ರು ಕೊಟ್ಬಿಟ್ಟು ಅದನ್ನ ಮರ್ತೋಗಿ, ಅಥವಾ ಯು ವಾಚ್, ಅದ್ ಬೇರೆಯವ್ರು ಮಾಡಿ ಮುಗಿಸೋವರೆಗೂ ನೀವು ದೂರದಿಂದ ನೋಡಿ ನಿಮ್ ಕೆಲಸ ಮಾಡ್ತಾ ಸುಮ್ನೆ ಗಮನ ಹರಿಸ್ಬೋದು. ಈ ತರ ಎಲ್ಲ ಮಾಡಿ ನೀವು
ಡೆಲಿಗೇಟ್ ಮಾಡ್ಬೋದು ಈ ವರ್ಕ್ಗಳನ್ನ. ಸೊ ದಿಸ್ ಈಸ್ ಕ್ವಾಡ್ರೆಂಟ್ ಆಫ್ ಡಿಸೆಪ್ಷನ್. ನಮ್ಮೆಲ್ರಿಗೂ ತುಂಬಾ ಪ್ರಿಯವಾದಂತಹ ಕ್ವಾಡ್ರೆಂಟ್. ಯಾಕೆ? ನೈದರ್ ಅರ್ಜೆಂಟ್ ನಾರ್ ಇಂಪಾರ್ಟೆಂಟ್. ಅದು ಅರ್ಜೆಂಟು ಅಲ್ಲ, ಇಂಪಾರ್ಟೆಂಟು ಅಲ್ಲ, ಆದ್ರೆ ಹೆಚ್ಚಿನ ಚಟುವಟಿಕೆಗಳನ್ನ ಇಲ್ಲೇ ಇರುತ್ತೆ ನಮ್ದು, ಈ ಕ್ವಾಡ್ರೆಂಟ್ ಅಲ್ಲೇ ಓಡಾಡ್ತಾ ಇರುತ್ತೆ. ಏನು? ಟ್ರಿವಿಯಾ, ಸೋಷಿಯಲ್ ಮೀಡಿಯಾ, ಇನ್ಸ್ಟೆಂಟ್ ಆಗಿ ಮೆಸೇಜ್ ಮಾಡಿ ಬಿಡ್ಬೇಕು ಏನ್ ಬಂತು ಅದನ್ನ, ಟೈಮ್ ವೇಸ್ಟರ್ಸ್, ಎಸ್ಕೇಪ್ ಆಕ್ಟಿವಿಟಿಗಳು. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕ್ವಾಡ್ರೆಂಟ್ ಒನ್ ನಲ್ಲಿ ಇರ್ತಾರಲ್ಲ ಜನ, ಅವರು 90% ಬರೀ ಫೈರ್ ಫೈಟಿಂಗ್ ನಲ್ಲೇ ಇರ್ತಾರೆ ಬೆಳಗಿಂದ ಸಾಯಂಕಾಲದವರೆಗೂ. ಸೊ ಅವ್ರ ನೆಕ್ಸ್ಟ್ 10% ಎಲ್ಲಿರುತ್ತೆ ಸರಿ, ಇಲ್ಲೇ ಇರುತ್ತೆ. ಇನ್ಸ್ಟಂಟ್ ಮೆಸೇಜಿಂಗು, ಎಸ್ಕೇಪ್ ಆಕ್ಟಿವಿಟಿ ಏನೋ ಒಂದು, ಯಾಕಂದ್ರೆ ಆ ಒತ್ತಡದಿಂದ ತಪ್ಪಿಸ್ಕೋಬೇಕಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ಕ್ವಾಡ್ರೆಂಟ್ 4 ಬಂದ್ಬಿಡ್ತಾರೆ. ಆ ಒಂದು ವಂಡರ್ಫುಲ್ ಕ್ವಾಡ್ರೆಂಟ್ ಇದೆಯಲ್ಲ, ಕ್ವಾಡ್ರೆಂಟ್ 2, ಆ ಕಡೆ ಹೋಗೋದೇ ಇಲ್ಲ. ಇದರಿಂದ ಅದಕ್ಕೆ ಇದನ್ನ ನಾವು ಕ್ವಾಡ್ರೆಂಟ್ ಆಫ್ ವೇಸ್ಟ್ ಅಂತಾನೆ ಕರೀತಾರೆ. ಉಪಯೋಗಕ್ಕೆ ಬರದೇ ಇರುವಂತ ಕೆಲಸಗಳೆಲ್ಲ ಇಲ್ಲೇ ಇರ್ತವೆ. ಆದ್ರೆ ನಾವು ಹೆಚ್ಚಿನ ಚಟುವಟಿಕೆಗಳು ಈ ಲಿಸ್ಟೇ ದೊಡ್ಡದಾಗಿರೋದು ನಮಗೆ. ಏನಾಗುತ್ತೆ ಇದರಿಂದ? ಟೋಟಲ್ ಇರ್ರೆಸ್ಪಾನ್ಸಿಬಿಲಿಟಿ. ವಿ ಲೀಡ್ ಇರ್ರೆಸ್ಪಾನ್ಸಿಬಲ್ ಲೈಫ್. ಲಾಸ್ ಆಫ್ ಗೋಲ್ಸ್, ನಮ್ಮ ಗುರಿಗಳನ್ನ ನಾವು ಕಳ್ಕೊತೀವಿ. ಫೈರ್ಡ್ ಫ್ರಮ್ ಜಾಬ್ಸ್, ಎಷ್ಟೋ ಜನ ಕೆಲಸನೇ ಹೊಟ್ಟಾಗುತ್ತೆ. ಯಾರು ಇಲ್ಲಿ ಜಾಸ್ತಿ ಸಮಯ ಸ್ಪೆಂಡ್ ಮಾಡ್ತಾರೆ ಅವ್ರಿಗೆ ಯಾವಾಗ್ಲೂ ಬೇರೆಯವ್ರ ಮೇಲೆನೆ ಡಿಪೆಂಡೆಂಟ್ ಆಗಿರುವಂತದ್ದು. ಯಾಕಂದ್ರೆ ಇವ್ರು ಮಾಡಿರೋಲ್ವಲ್ಲ, ಎಲ್ಲ ಟೈಮ್ ವೇಸ್ಟ್ ಆದ್ಮೇಲೆ ಇನ್ ಬೇರೆಯವ್ರ ಮೇಲೆನೆ ಡಿಪೆಂಡ್ ಆಗ. ಆದ್ರಿಂದ ಇಲ್ಲಿ ಯಾವ್ಯಾವ ಚಟುವಟಿಕೆಗಳು ಬರುತ್ತೋ ಅದನ್ನೆಲ್ಲ ಬಂದು ಡಿಲೀಟ್ ಮಾಡ್ಬಿಡಿ ಅಂತ ಇದ್ದಾರೆ. ಡಿಲೀಟ್ ಫಾರ್ ಗುಡ್ ಆರ್ ಮಾರ್ಕ್ ಫಾರ್ ಲೇಟರ್ ಅಂಡ್ ಫಾರ್ಗೆಟ್. ಇಲ್ಲಿ ಸರ್ ಹಾಗಾದ್ರೆ ಸೋಷಿಯಲ್ ಮೀಡಿಯಾ, ವಾಟ್ಸ್ಆಪ್ ನಲ್ಲಿ ಯಾವ್ದೋ ಇಂಪಾರ್ಟೆಂಟ್ ಮೆಸೇಜ್ ನನಗೆ ಬಂತು ಫ್ಯಾಮಿಲಿಯಿಂದ, ಏನ್ ಮಾಡೋದು ಅಂತ ಅಲ್ಲ, ನಾ ಹೇಳ್ತಾ ಇರೋದು ಇನ್ಸ್ಟಂಟ್ ಮೆಸೇಜಿಂಗ್ ಬಗ್ಗೆ. ತುಂಬಾ ಅರ್ಜೆಂಟ್ ಇದ್ರೆ ಹೆಂಗೋ ಕಾಲ್ ಮಾಡ್ತಾ ಬಿಡಿ ಮನೆಯಿಂದ, ಎಲ್ಲರೂ ಏನ್ ಮೆಸೇಜ್ ಮಾಡ್ಕೊಂಡು ಕುತ್ಕೊಳ್ಳೋದಿಲ್ಲ. ಸೊ ಯು ಜಸ್ಟ್ ಟೇಕ್ ದಿಸ್ ಆಸ್ ಎ ಕ್ವಾಡ್ರೆಂಟ್ ವೇರ್ actually all our useless unnecessary work is dumped and we need to forget about this quadrant and empty it. ಇದನ್ನ ನಾವು ಎಂಟಿ ಎಷ್ಟು ಜಾಸ್ತಿ ಎಂಟಿ ಮಾಡ್ತಾ ಹೋಗ್ತೀವಿ, ಅಷ್ಟು ಕ್ವಾಡ್ರೆಂಟ್ 2 ಗೆ ಸಮಯ ಜಾಸ್ತಿ ಸಿಗ್ತಾ ಹೋಗುತ್ತೆ. ಸೊ ಕ್ವಾಡ್ರೆಂಟ್ 4 ಅಂಡ್ ಕ್ವಾಡ್ರೆಂಟ್ 3, ಹಿಂದಿಂದ ಹೇಳಿದ್ನಲ್ಲ, ಕ್ವಾಡ್ರೆಂಟ್ 3 ಮತ್ತೆ ಕ್ವಾಡ್ರೆಂಟ್ 4, ಇವೆರಡೂ ಇಟ್ ಈಸ್ ಎ ಮಾರ್ಕ್ ಆಫ್ ಇರ್ರೆಸ್ಪಾನ್ಸಿಬಲ್ ಲೈಫ್. ಒಂದು ಸರಿಯಾದಂತ ಬೇಜವಾಬ್ದಾರಿ ಒಂದು ಜೀವನ ನಡೆಸೋರು ಕ್ವಾಡ್ರೆಂಟ್ 3 ಮತ್ತೆ ಕ್ವಾಡ್ರೆಂಟ್ 4 ನಲ್ಲಿ ಹೆಚ್ಚಾಗಿ ಸಮಯವನ್ನ ಕಳೀತಾರೆ. ಸೊ ಈ ಒಂದು ಕ್ವಾಡ್ರೆಂಟ್ ನ ನಾವು ಜಾಸ್ತಿ ಉಪಯೋಗಿಸಬಾರ್ದು, ಇದನ್ನ ಎಂಟಿ ಮಾಡ್ತಾ ಹೋಗ್ಬೇಕು. ಸೊ ದಟ್ ವಿ ಗೆಟ್ ಮೋರ್ ಟೈಮ್ ಫಾರ್ ಕ್ವಾಡ್ರೆಂಟ್ 2. ಅರ್ಥ ಆಯ್ತಾ? ಇದನ್ನ ಇನ್ನೊಂದು ಚಿತ್ರದ ಮುಖಾಂತರ ತೋರಿಸಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಇದನ್ನ ತಗೊಂಡೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ ಯಾರು ನೋಡಿ. ಈ ಕ್ವಾಡ್ರೆಂಟ್ ಇಂಪಾರ್ಟೆಂಟ್ ಅಂಡ್ ಅರ್ಜೆಂಟ್, ಕ್ವಾಡ್ರೆಂಟ್ 1. ಅದರಲ್ಲಿ ಇಟ್ಸ್ ಎ ಕ್ವಾಡ್ರೆಂಟ್ ಆಫ್ ನೆಸೆಸಿಟಿ ಅಲ್ವಾ. ಟೈಮ್ ಪ್ಲಸ್ ಎನರ್ಜಿ ಈಕ್ವಲ್ಸ್ ಟು ರಿಟರ್ನ್. ನೀವೆಷ್ಟು ಟೈಮ್ ಎನರ್ಜಿ ಆಗ್ತೀರಾ, ರಿಟರ್ನ್ ಅಷ್ಟೇ ಬರುತ್ತೆ, ಲಾಭ ಇಲ್ಲ ನಷ್ಟ ಇಲ್ಲ. ಇದು ಕ್ವಾಡ್ರೆಂಟ್ 2, ಲೀಡರ್ಶಿಪ್ ಕ್ವಾಡ್ರೆಂಟ್ ಅಂತ ಹೇಳಿದ್ನಲ್ಲ, ಎಕ್ಸ್ಟ್ರಾಡಿನರಿ ಪ್ರೊಡಕ್ಟಿವಿಟಿ. ನೋಡಿ, ಟೈಮ್ ಎನರ್ಜಿ ಕಡಿಮೆ, ಆದ್ರೆ ಅದಕ್ಕೆ ಲಾಭಗಳು ಜಾಸ್ತಿ. ಸೊ ಹೆಚ್ಚಾಗಿ ನಾವು ಇಲ್ಲಿ ಫೋಕಸ್ ಮಾಡಬೇಕು. ಏನಿದು? ಇಂಪಾರ್ಟೆಂಟ್, ನಾಟ್ ಅರ್ಜೆಂಟ್. ಅರ್ಜೆಂಟ್ ಅಲ್ಲ ಇಲ್ಲಿ ಇರೋದು ಕೆಲಸ ಕಾರ್ಯಗಳು, ಆದ್ರೆ ಮುಖ್ಯ, ನಮ್ ಬಹಳ ಅತಿ ಮುಖ್ಯವಾದಂತ ಕೆಲಸಗಳು. ಇಲ್ಲಿ ಪ್ಲಾನಿಂಗ್ ಗೆ ತುಂಬಾ ಸಮಯ ಸಿಗುತ್ತೆ, ಪ್ಲಾನಿಂಗ್ ಅಂಡ್ ಪ್ರಿಪರೇಷನ್. ಮೂರನೇದು ನಾಟ್ ಇಂಪಾರ್ಟೆಂಟ್ ಬಟ್ ಅರ್ಜೆಂಟ್. ಈ ಕ್ವಾಡ್ರೆಂಟ್ ನಲ್ಲಿ ನೋಡಿದ್ರೆ ಟೈಮ್ ಎನರ್ಜಿ ಹೋಗ್ತಾ ಇರುತ್ತೆ, ಆದ್ರೆ ರಿಟರ್ನ್ಸ್ ಕಡಿಮೆ. ನಾಲ್ಕನೇದಂತೂ ವೇಸ್ಟ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಟೈಮ್ ಎನರ್ಜಿ ಹೋಗ್ತಾ ಇರುತ್ತೆ, ಆದ್ರೆ ರಿಟರ್ನ್ಸ್ ಲಾಭ ಶೂನ್ಯ, 0. ಇದು ಬಹಳ ಚೆನ್ನಾಗಿ ಮಾಡಿದ್ದಾರೆ, ಯಾರೋ ಅದನ್ನ ತೋರಿಸ್ಬೇಕಂತ ನಿಮ್ಗೆ ಅನ್ಕೊಂಡೆ. ಇದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಲಾಭಗಳು ಯಾವ್ದ್ರಲ್ಲಿ ಜಾಸ್ತಿ ಇದೆ, ಈ ಜಾಗದಲ್ಲಿ ಕ್ವಾಡ್ರೆಂಟ್ 2 ನಲ್ಲಿ ಲಾಭ ನಿಮಗೆ ಜಾಸ್ತಿ ಕಾಣಿಸುತ್ತೆ. ಈಗ ನಿಮ್ಮ ವಾರದ ಚಟುವಟಿಕೆಗಳನ್ನ ಈ ಚಾರ್ಟ್ ನಲ್ಲಿ ಹೇಗ್ ಬರ್ಕೋತೀರಾ ನೀವು? ಈ ಒಂದು ಚಾರ್ಟ್ ಪ್ರಿಂಟ್ ಔಟ್ ತೆಗೆದು ಇಟ್ಕೋಬೇಕು. ಅದರಲ್ಲಿ ಒಂದು ವಾರಕ್ಕೆ ಏನೆಲ್ಲ ನಿಮ್ಮ ವಾರದಲ್ಲಿ ಏನೆಲ್ಲ ಚಟುವಟಿಕೆಗಳಿವೆ ಅದನ್ನ ನೀವು ಒಂದು ಲಿಸ್ಟ್ ಮಾಡ್ಕೊಂಡು ಆದ್ಮೇಲೆ ಇದರಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಕ್ವಾಡ್ರೆಂಟ್ 1 ನಾನು ನಿಮ್ಗೆ ಹೇಳಿದೆ, ಇದು ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್. ಆ ಟಾಸ್ಕ್ ನೆಲ್ಲ ಇಲ್ಲಿ ಬರ್ಕೊಳೋದು. ಶೆಡ್ಯೂಲ್ 2 ಬಗ್ಗೆ ಹೇಳಿದೆ, ಅಂದ್ರೆ ಕ್ವಾಡ್ರೆಂಟ್ 2 ಬಗ್ಗೆ ಇದು ಪ್ಲಾನಿಂಗ್, ಅರ್ಜೆಂಟ್, ನಾಟ್ ಅರ್ಜೆಂಟ್ ಬಟ್ ಇಂಪಾರ್ಟೆಂಟ್. ಮೂರನೇದು ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್ ಅಂತ ಟಾಸ್ಕ್ ಎಲ್ಲ ಇಲ್ಲಿ ಬರ್ಕೊಳ್ಳಿ, ಆಕ್ಟಿವಿಟೀಸ್ನೆಲ್ಲ. ನಾಲ್ಕನೇದು ನೀವೇನೇನು ಅದು ವೇಸ್ಟ್ ಆಕ್ಟಿವಿಟೀಸ್ ಏನೇನಿದೆ ಅವನ್ನೆಲ್ಲ ಇಲ್ಲಿ ಬರ್ಕೊಂಡು ಡಂಪ್ ಮಾಡ್ಬಿಡ್ಬೇಕು ಅದನ್ನ. ಅರ್ಥ ಆಯ್ತಾ? ಈ ಒಂದು ಶೀಟ್ ನ ನೀವು ಬೇಕಾದ್ರೆ ಪ್ರಿಂಟ್ ಔಟ್ ತಗೋಬಹುದು. ನಾನು ಬೇಕಾದ್ರೆ ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕಳಿಸ್ತೀನಿ. ಈಗ ಆಗ್ಲೇ ಹೇಳಿದೆ ನಾನು ನಿಮ್ಗೆ, ಗುರುಗಳು
ಡಾಕ್ಟರ್ ಸ್ಟೀಫನ್ ಕವೆ ಅವರು ಯಾಕೆ ಟು ಡೂ ಲಿಸ್ಟ್ಸ್ ಏನಿದೆ ಅದು ಓಕೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡ್ಬೋದು, ಬಟ್ ಅದು ಪರಿಪೂರ್ಣವಾದಂತ ಒಂದು ಲಾಭವನ್ನ ಕೊಡಲ್ಲ. ಯಾಕಂದ್ರೆ ದ ಕೀ ಇಸ್ ನಾಟ್ ಟು ಪ್ರಯಾರಿಟೈಸ್ ವಾಟ್ಸ್ ಆನ್ ಯುವರ್ ಶೆಡ್ಯೂಲ್. ಆ ಶೆಡ್ಯೂಲ್ ನಲ್ಲಿ ಏನ್ ಹಾಕೊಂಡಿದ್ದೀರಾ ಅದನ್ನ ಪ್ರಯಾರಿಟೈಸ್ ಮಾಡಕ್ ಹೋಗಬಾರ್ದು, ಬಟ್ ಟು ಶೆಡ್ಯೂಲ್ ಯುವರ್ ಪ್ರಯಾರಿಟೀಸ್. ನಿಮ್ಮ ಪ್ರಯಾರಿಟೀಸ್ ಆದ್ಯತೆಗಳೇನಿವೆ ಅದನ್ನ ನೀವು ಶೆಡ್ಯೂಲ್ ಮಾಡ್ಕೋಬೇಕು ಮೊದಲು ಅಂತ ಸ್ಟೀಫನ್ ಕವೆ ಹೇಳ್ತಾರೆ. ಈ ಟು ಡೂ ಲಿಸ್ಟ್ ನಲ್ಲಿ ಏನ್ ಗೊತ್ತಾ ಮಾಡ್ತಾರೆ, ಎಲ್ಲ ಬರ್ಕೊಂಡು ಹೊಟ್ಟೋಗ್ತಾರೆ, ಇವತ್ತು ನಾಳೆ ನಾಡಿದ್ದು ಏನೇನ್ ಮಾಡ್ಬೇಕು ಅಂತೇಳಿ. ಆದ್ರೆ ಅದರಲ್ಲಿ ಮೊದಲು ಯಾವ್ದು ಮಾಡ್ಬೇಕು, ಎರಡನೇದು ಯಾವ್ದು ಮಾಡ್ಬೇಕು, ಮೂರನೇದು ಯಾವ್ದು ಮಾಡ್ಬೇಕು ಅಂತ ಬರ್ದಿರೋಲ್ಲ ಬಹಳ ಜನ. ಆ ತರ ಆಯ್ತು ಅಂತ ಹೇಳಿದ್ರೆ ಟು ಡೂ ಲಿಸ್ಟ್ ಯಾವ್ದಕ್ಕೂ ಉಪಯೋಗ ಇಲ್ಲ. ಆದ್ರಿಂದ ನಮ್ಗೆ ಯಾವ್ದು ಫಸ್ಟ್ ಮಾಡ್ಬೇಕು, ಯಾವ್ದು ಸೆಕೆಂಡ್ ಮಾಡ್ಬೇಕು, ಯಾವ್ದು ಥರ್ಡ್ ಮಾಡ್ಬೇಕು ಅಂತ ನಾವು ತಿಳ್ಕೊಂಡಾಗ ಏನಾಗುತ್ತೆ, ನಾವು ಆ ಚಾರ್ಟ್ ನ ಓಪನ್ ಮಾಡಿ ನೋಡಿದಾಗ, ಒಂದು ವಾರದ ಚಾರ್ಟ್ ನಾವು ಮಾಡ್ಕೊಂಡಿದೀವಿ, ಇವಾಗ ಟೈಮ್ ಮ್ಯಾಟ್ರಿಕ್ಸ್ ಮಾಡ್ಕೊಂಡಿದೀವಿ, ಟೈಮ್ ಮ್ಯಾನೇಜ್ಮೆಂಟ್ ಮ್ಯಾಟ್ರಿಕ್ಸ್, ಅದನ್ನ ತೆಗೆದು ನೋಡಿದಾಗ ನಮ್ಗೆ ಕ್ವಾಡ್ರೆಂಟ್ 2 ನಲ್ಲಿ ಏನೆಲ್ಲ ಮಾಡಬೇಕು ಅಂತ ನಾವು ಗೊತ್ತಾದ್ರೆ ಅಷ್ಟು ಸಮಯ ಕೊಟ್ಟು ಉತ್ತಮವಾಗಿ ಒಳ್ಳೆ ಕ್ವಾಲಿಟಿಯಿಂದ ನಾವು ಆ ಕೆಲಸವನ್ನ ಮಾಡ್ಬೋದು. ಕ್ವಾಡ್ರೆಂಟ್ 1 ನಲ್ಲಿ ನಾವು ತಪ್ಪಿಸ್ಕೊಳಕ್ಕಾಗಲ್ಲ, ಕೆಲವು ಎಮರ್ಜೆನ್ಸೀಸ್ ಬರುತ್ತೆ. ಲೈಕ್ ಐ ಸೆಡ್, ಡಾಕ್ಟರ್ಸ್, ನರ್ಸ್ಗಳು, ಫೈರ್ ಫೈಟರ್ಸ್, ಪೊಲೀಸ್ ಮೆನ್, ಸೋಲ್ಜರ್ಸ್, ಇವ್ರಿಗೆಲ್ಲ ಬಂದು ತಪ್ಪದೆ ಬರುವಂತ ಎಮರ್ಜೆನ್ಸೀಸ್ ಇದ್ದೇ ಇರುತ್ತೆ. ಆದ್ರಿಂದ ಅದೇನ್ ತುಂಬಾ ಕೆಟ್ಟದ್ದಲ್ಲ, ಬಟ್ ಆದಷ್ಟು ನಾವು ಕ್ವಾಡ್ರೆಂಟ್ 2 ನಲ್ಲೇ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಫೌಂಡ್ ಇಟ್ ಯೂಸ್ಫುಲ್. ಈ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮ್ಯಾಟ್ರಿಕ್ಸ್ ನ ಎಲ್ಲ ಲೆವೆಲ್ಸ್ ಇಂದ, ಕಾರ್ಪೊರೇಟ್ ಆಗ್ಲಿ, ಆಲ್ ಓವರ್ ದ ವರ್ಲ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಲ್ಲಿ ಈ ಒಂದು ಐಸನ್ಹೋವರ್ ಮ್ಯಾಟ್ರಿಕ್ಸ್ ಅಥವಾ ಡಾಕ್ಟರ್ ಸ್ಟೀಫನ್ ಕವೆ ಮ್ಯಾಟ್ರಿಕ್ಸ್ ನ ಉಪಯೋಗಿಸ್ತಾರೆ. ತುಂಬಾ ಉಪಯೋಗ ಆಗುತ್ತೆ ಇದು. ಇಫ್ ಯು ಕ್ಯಾನ್ ಪ್ರಾಕ್ಟೀಸ್ ಇಟ್, ಇಟ್ಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಹೆಲ್ಪ್ಫುಲ್ ಟು ಯು. ಇದಕ್ಕೆ ತಕ್ಕಂತೆ ನಿಮ್ಗೆ ಏನಾದ್ರು ನನ್ನ ಡೌಟ್ಸ್ ಇದ್ರೆ ನನಗೆ ವಾಟ್ಸ್ಆಪ್ ಮಾಡ್ಬೋದು, ಆರ್ ಯು ಕ್ಯಾನ್ ರೈಟ್ ಯುವರ್ ಫೀಡ್ಬ್ಯಾಕ್ ಟು ಮಿ ಅಟ್ pafbharat@gmail.com. ಈ ತರ ಏನಾದ್ರು ವರ್ಕ್ಶಾಪ್ ಕಾರ್ಯಕ್ರಮಗಳು ಮಾಡ್ಬೇಕಂದ್ರೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಐ ವಿಲ್ ಬಿ ಅವೈಲಬಲ್. ನಿಮಗೆ ಇನ್ನು ಮುಂದೆ ಇದೇ ತರ ವಿಷಯಗಳನ್ನ PAF ಭಾರತ್ ಸಾಫ್ಟ್ ಸ್ಕಿಲ್ಸ್ ಗುರುಕುಲ್ ವತಿಯಿಂದ ನಾವು ತರ್ತಾ ಇರ್ತೀವಿ ಮುಂದೆ. ನಿಮ್ಗೆ ಏನಾದ್ರು ಆ ತರ ಮುಖ್ಯವಾಗಿ ಯಾವ್ದಾದ್ರು ಸ್ಪೆಸಿಫಿಕ್ ಟಾಪಿಕ್ ನಲ್ಲಿ ಬೇಕು ಅಂದ್ರೆ ನೀವು ನನಗೆ ಹೇಳಲು ಕೂಡ ಬಹುದು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.